ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ BCA ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ತುಂಬ ಜನ BCA ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಯಾವುದೇ ಒಂದು ಕೋರ್ಸಿಗೆ ಹೋಗೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ಏನು ಸೆಕೆಂಡ್ PUC ಹಾಗೆ ಡಿಗ್ರಿ ಏನಿದೆ ಅದು ನಮ್ಮ ಕೆರಿಯರ್ನ ಡಿಸೈಡ್ ಮಾಡುವಂಥ ಕೋರ್ಸ್ ಆಗಿರುತ್ತೆ. ಸೊ ಸರಿಯಾದ ಕೋರ್ಸನ್ನು ಚೂಸ್ ಮಾಡಿದಾಗ ಮಾತ್ರ ನಮ್ಮ ಕೆರಿಯರ್ ಚೆನ್ನಾಗಿರುವಂಥದ್ದು. ಹಾಗಾಗಿ BCA ಕೋರ್ಸ್ ಬಗ್ಗೆ BCA ಕೋರ್ಸಿಗೆ ಅಡ್ಮಿಷನ್ ಹೇಗಾಗುತ್ತೆ, ಅದು ಒಳ್ಳೆ ಕೋರ್ಸಾ, ಯಾವ ಫೀಲ್ಡಲ್ಲಿ ವರ್ಕ್ ಇರುತ್ತೆ, ಸ್ಯಾಲ್ರಿ ಎಷ್ಟು ಬರ್ಬೋದು, ಇದೆಲ್ಲನೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ BCA ಅಂತಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ಕಂಪ್ಯೂಟರ್ ಮತ್ತು IT ಫೀಲ್ಡ್ನಲ್ಲಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಬೇಕು ಅಂತಂದರೆ ಇದೊಂದು ಉತ್ತಮವಾದ ಕೋರ್ಸ್ ಅಂತಲೇ ಹೇಳ್ಬೋದು. ಇದರ ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಅಂದರೆ 3 ಇಯರ್ಸ್ ಇರುತ್ತೆ. ಸೊ ಸೆಮಿಸ್ಟರ್ ವೈಸ್ ಇರುತ್ತೆ. ಸೊ 6 ಸೆಮಿಸ್ಟರ್ಗಳು ನಿಮಗೆ ಸಿಗುತ್ತೆ. ಓಕೆನಾ? ಇದು ಡ್ಯೂರೇಷನ್ ಆದರೆ ನೆಕ್ಸ್ಟು ಅಡ್ಮಿಷನ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತಂದರೆ ಅಥವಾ ಎಲಿಜಿಬಿಲಿಟಿ ಏನು ಅಂತಂದರೆ ನೀವು ಸೆಕೆಂಡ್ PUCಯನ್ನು ಪಾಸ್ ಮಾಡ್ಕೊಂಡಿದ್ರೆ BCA ಕೋರ್ಸಿಗೆ ಅಡ್ಮಿಷನ್ ಆಗ್ಬೋದು. ಸೊ ಯಾವ ಸ್ಟ್ರೀಮಿಂದ ಬರಬೇಕು ಅಂತಂದರೆ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನೀವು BCAಗೆ ಅಡ್ಮಿಷನ್ ಆಗ್ಬೋದು. ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಮಾತ್ರ ಮ್ಯಾಥ್ಸು ಮತ್ತು ಕಂಪ್ಯೂಟರ್ ಸೈನ್ಸು ಇದ್ದರೆ ಮಾತ್ರ ತೊಗೊಳ್ತಾರೆ, ಇಲ್ಲಾಂದರೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಸೊ ಯಾಕೆಂದರೆ ಇದು ಅದರೇ ಒಂದು ಬೇಸಿಕ್ ಇಂದ ಬರೋದ್ರಿಂದ ಅವರಿಗೆ ಪ್ರಿಫರೆನ್ಸ್ನ ಕೊಡ್ತಾರೆ. ನಾರ್ಮಲ್ಲಾಗಿ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನೀವು BCAನ ಮಾಡ್ಬೋದು. ನೆಕ್ಸ್ಟು ಈ ಪರ್ಸಂಟೇಜ್ ಏನಾದರೂ ಕೇಳ್ತಾರಾ, ಇಷ್ಟೇ ಪರ್ಸಂಟೇಜ್ ಅಂತ ಏನಾದರೂ ಇರುತ್ತಾ ಅಂತಂದರೆ ಹೌದು, ಇದು ಮೆರಿಟ್ ಬೇಸಲ್ಲೇ ಸೆಲೆಕ್ಟ್ ಮಾಡೋವಂಥದ್ದು. ಈಗ ಒಂದು ಕಾಲೇಜಿಗೆ ಎಷ್ಟೊಂದು ಅಪ್ಲಿಕೇಶನ್ಗಳು ಬಂದಿರುತ್ತೆ. ಆ ಅಪ್ಲಿಕೇಶನ್ಗಳಲ್ಲಿ ಪರ್ಸಂಟೇಜ್ ಯಾರ್ದು ಜಾಸ್ತಿ ಇರುತ್ತೆ ಅವರಿಗೆ ಫಸ್ಟು ಸೀಟ್ ಅಲಾಟ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಸೊ ಆದಷ್ಟು ನಿಮ್ಮ ಪರ್ಸಂಟೇಜ್ ಚೆನ್ನಾಗಿದ್ದರೆ ಬೇಗನೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆನಾ? ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಇರುತ್ತಾ ಅಂದರೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮು ಇರೋದಿಲ್ಲ. ಓಕೆನಾ? ಈಗ ಸೈನ್ಸಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಡಬೇಕು ಅಂತಂದರೆ KCET ಬರಿಬೇಕಾಗುತ್ತೆ, ಮೆಡಿಕಲ್ಗೆ ಹೋಗಬೇಕು ಅಂದರೆ ನೀಟ್ ಬರಿಬೇಕಾಗತ್ತೆ. ಸೊ ಆ ರೀತಿಯಾಗಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಎಗೇನ್ ಇಟ್ ಡಿಪೆಂಡ್ಸ್ ಆನ್ ಕಾಲೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದಷ್ಟು ಕಾಲೇಜ್ಗಳು ಚಿಕ್ಕದಾಗಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಥರ ಕೊಡ್ತಾರೆ, ಇಲ್ಲ ಅಂತಂದರೆ ಇಂಟರ್ವ್ಯೂನ ತಗೊಳ್ಬೋದು, ಈ ಥರ ಮಾಡ್ತಾರೆ. ನಾರ್ಮಲ್ ಆಗಿ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮ್ಗಳು ಕೂಡ ಇರೋದಿಲ್ಲ BCA ಕೋರ್ಸ್ ಮಾಡಬೇಕು ಅಂತಂದರೆ. ನೆಕ್ಸ್ಟು ಇದು ಎಲ್ಲ ಲೋಕಲಲ್ಲೇ ಅವೈಲಬಿಲಿಟಿ ಇರುತ್ತೆ. ಅಂತ ಅಂದರೆ ದೂರ ಹೋಗಬೇಕು ಅನ್ನೋವಂಥ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟು ತುಂಬ ಕಾಲೇಜಸ್ಸಲ್ಲಿ BCA ಕೋರ್ಸು ನಿಮಗೆ ಸಿಗುತ್ತೆ. ಮತ್ತು ಡೊನೇಷನ್ ಎಷ್ಟಿರುತ್ತೆ ಅಂತಂದರೆ ಫೀಸ್ ಎಷ್ಟು ಆಗಬಹುದು ಅಂತಂದರೆ ನಾರ್ಮಲಾಗಿ ಈಗ ಗೌರ್ಮೆಂಟ್ ಕಾಲೇಜಸ್ಸಲ್ಲೆಲ್ಲ 20-30,000ಇಂದ ಸ್ಟಾರ್ಟ್ ಆಗಿಬಿಟ್ಟು 50,000ಗೆ ಎಂಡ್ ಆಗುತ್ತೆ. ಪ್ರೈವೇಟ್ ಅಂತ ಬಂದಾಗ ಒಂದು 70,000 1 ಲ್ಯಾಕ್ವರೆಗೂ ಕೂಡ ನಿಮ್ಮ ಒಂದು ಫೀಸು ಇರುತ್ತೆ. ಈಗ ಇಂಜಿನಿಯರಿಂಗಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಫೀಸ್ ಇರುತ್ತೆ. ನೀವು ಕಾಮರ್ಸ್ ಮತ್ತು ಆರ್ಟ್ಸ್ನ ಮಾಡಿಕೊಂಡು IT ಫೀಲ್ಡಲ್ಲಿ ವರ್ಕ್ ಮಾಡೋವಂಥ ಆಸೆ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಇದೊಂದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕಿಂತ ಒಳ್ಳೆ ಕೋರ್ಸ್ ಇಲ್ಲ ನೀವು IT ಫೀಲ್ಡಿಗೆ ಹೋಗಿ ವರ್ಕ್ ಮಾಡೋದಕ್ಕೆ. ಓಕೆನಾ? ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಸೈನ್ಸ್ ಸ್ಟೂಡೆಂಟ್ಸ್ ಏನಿದ್ದೀರಾ ನೀವು ಇಂಜಿನಿಯರಿಂಗ್ ಮೂಲಕ IT ಫೀಲ್ಡ್ಗೆ ಹೋಗ್ಬೋದು. ನಿಮ್ಮ ರ್ಯಾಂಕಿಂಗ್ ಏನಾದರೂ ಕಡಿಮೆ ಇತ್ತು, ಪ್ರೈವೇಟ್ ಸೀಟ್ಗಳನ್ನು ನೀವು ತೊಗೊಳೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಕೂಡ BCA ಕೋರ್ಸ್ ಮೂಲಕ IT ಫೀಲ್ಡ್ಗೆ ಹೋಗಬಹುದು. ನೆಕ್ಸ್ಟು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ನೀವು ಸ್ಟಡಿ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಮೇಯ್ನಾಗಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. C++, ಜಾವಾ, ಪೈಥಾನ್ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ನೆಟ್ವರ್ಕಿಂಗ್ ಬಗ್ಗೆ, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈ ರೀತಿಯಾದಂತಹ ಸಬ್ಜೆಕ್ಟ್ಗಳು ನಿಮಗೆ ಇರುತ್ತೆ. ಓಕೆನಾ?
ನೆಕ್ಸ್ಟು BCA ಆದ ತಕ್ಷಣ ನೀವೇನಾದರೂ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಎಕ್ಸ್ಟ್ರಾ ಕೆಲವೊಂದಷ್ಟು ಸ್ಕಿಲ್ಸ್ ಇರಬೇಕಾಗತ್ತೆ. ಸೊ ನೀವು BCA ಮುಗಿದ ತಕ್ಷಣ MCA ಅಥವಾ MBA ಅಥವಾ ಡಾಟಾ ಸೈನ್ಸ್ ಕೋರ್ಸಸ್ಗಳು ಬರುತ್ತೆ, AI ಕೋರ್ಸಸ್ಗಳು ಬರುತ್ತೆ. ಇದೆಲ್ಲನೂ ಕೂಡ ಮಾಡಿಕೊಂಡ್ರೆ ನಿಮಗೆ ಇದೆಲ್ಲನೂ ಕೂಡ ಹೈಯರ್ ಸ್ಟಡೀಸ್ ಆಗಿರುತ್ತೆ. ಸೊ ಇದನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಪ್ಯಾಕೇಜ್ ಜಾಸ್ತಿ ಸಿಗುತ್ತೆ, ಹಾಗೆ ಪ್ರಿಫರೆನ್ಸ್ನ ಕೊಡ್ತಾರೆ. ಈಗ ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಪ್ರಿಫರೆನ್ಸ್ನ ಕೊಡ್ತಾರೆ, ಓಕೆನಾ. ಸೊ ಒಳ್ಳೆ ಕಾಲೇಜಲ್ಲಿ ಹೋದರೆ ಕೆಲವೊಂದಷ್ಟು ಕಡೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. ಸೊ BCA ಮಾಡಿಕೊಂಡು ನೀವು 6 ಮಂತ್ಸ್ ಕೋರ್ಸ್ಗಳು ಕೂಡ ಬರುತ್ತೆ. ಅಂದರೆ ಸ್ಕಿಲ್ಸ್ ಎಲ್ಲ ಕಲಿಸೋದಕ್ಕೆ ಈಗ ವೆಬ್ ಡೆವಲಪ್ಮೆಂಟ್ ಬಗ್ಗೆ, ಅದ್ರ ಪೈಥಾನು ಇದೆಲ್ಲನೂ ಕೂಡ ಹೇಳ್ಕೊಡ್ತಾರೆ. ಸೊ ಅದನ್ನು ಕಲಿತ್ಕೊಂಡು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಸ್ಯಾಲ್ರಿಗೆ ಬಂದರೆ ನಿಮ್ಮ ಸ್ಯಾಲ್ರಿ ಎಷ್ಟಿರ್ಬೋದು ಅಂತಂದರೆ ಫ್ರೆಷರ್ಸ್ ಏನಿರ್ತೀರ ನಿಮಗೆ 15,000 to 30,000 ಕೂಡ ಸ್ಯಾಲ್ರಿ ಸಿಗೋವಂಥ ಚಾನ್ಸಸ್ ಇರುತ್ತೆ BCA ಮಾಡ್ಕೊಂಡ ನಂತರ. ನೆಕ್ಸ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ದರೆ 40+ ಸಿಗುತ್ತೆ. ನನ್ನ ಒಂದು ಸಜೆಷನ್ ಏನು ಅಂತಂದರೆ BCA ಮಾಡ್ಕೊಂಡಿದ್ದಾದಮೇಲೆ ಹೈಯರ್ ಸ್ಟಡೀಸ್ ಮಾಡ್ಕೊಳ್ಬೇಕಾಗತ್ತೆ. MCA ಅಥವಾ MBA ಏನಾದರೂ ಮಾಡಿಕೊಂಡಾಗ ನಿಮ್ಮದು ಒಂದು ರೇಂಜಿಗೆ ಇಂಜಿನಿಯರಿಂಗಿಗೆ ಈಕ್ವಲ್ ಆಗುತ್ತೆ. ಆಗ ನಿಮಗೆ ಪ್ಯಾಕೇಜ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಪ್ರಿಫರೆನ್ಸ್ ಕೂಡ ಕೊಡ್ತಾರೆ, ಓಕೆನಾ. ಸೊ ಈ ರೀತಿಯಾಗಿ ಇರೋವಂಥದ್ದು. BCA ಮಾಡ್ಕೊಳ್ಳ ತಕ್ಷಣ ನೀವು ಎಕ್ಸ್ಟ್ರಾ ಸ್ಕಿಲ್ಸ್ನ ಕಲಿಯೋದಕ್ಕೆ ಕೋರ್ಸ್ನ ತೊಗೊಳ್ಳಿ, ಆವಾಗಲೂ ಕೂಡ ನಿಮಗೆ ಒಳ್ಳೆ ಪ್ಯಾಕೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಒಳ್ಳೊಳ್ಳೆ BCA ಕಾಲೇಜಸ್ಗಳು ಇದೆ. ಮತ್ತು ನೀವು ಇಲ್ಲಿ ಏನು ಕಲಿತೀರಾ ಅಂತಂದರೆ ವೆಬ್ ಡೆವಲಪ್ಮೆಂಟ್ ಬಗ್ಗೆ, ಅಂದರೆ ಒಂದು ವೆಬ್ಸೈಟ್ ಡಿಸೈನ್ ಮಾಡಿಬಿಟ್ಟು ಅದರಲ್ಲಿ ಈಗ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಕೆಲವೊಂದಷ್ಟು ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಸ್ ಎಲ್ಲ ಯಾವ ರೀತಿಯಾಗಿ ಕೊಡುವಂಥದ್ದು ಇದೆಲ್ಲನೂ ಕೂಡ ಕಲಿತಾ ಹೋಗ್ತೀರಾ. ನೀವು ವೆಬ್ ಡೆವಲಪರ್ ಆಗಿ ವರ್ಕ್ ಮಾಡ್ಬೋದು, ಆ್ಯಪ್ ಡೆವಲಪರ್ ಆಗಿ ವರ್ಕ್ ಮಾಡ್ಬೋದು, ಆಮೇಲೆ ಈ ರೀತಿಯಾದಂಥ ಆ್ಯಪ್ ಡೆವಲಪರ್ ಆಗಿ ವರ್ಕ್ ಮಾಡ್ಬೋದು. ಈ ಥರ ಒಂದು ಜಾಬ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ BCA ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ BCA ಕೋರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ಯಾವುದಾದ್ರೂ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಬೇಕು ಇನ್ಫಾರ್ಮೇಷನ್ ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ BCA + MCA ಅಂತಂದರೆ ನಿಮಗೆ 5 years ಕೋರ್ಸ್ ಆಗುತ್ತೆ. ಈಸಿಯಾಗಿ ನೀವು IT ಫೀಲ್ಡಲ್ಲಿ ವರ್ಕ್ನ ಮಾಡಬಹುದು. ಸೊ ಇದು ಒಂದು ಒಳ್ಳೆಯ ಕೋರ್ಸ್ ಅಂತಲೇ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಸ್ಕೋಪ್ ಇರೋಂತಹ ಕೋರ್ಸ್ ಆಗಿರುತ್ತೆ. ಯಾಕೆಂದರೆ AI ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ BCA ಮಾಡಿದವರಿಗೂ ಕೂಡ ಇರುತ್ತೆ. ಹಾಗಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ ಕಂಪನಿಗಳಲ್ಲಿ. ಹಾಗಾಗಿ ಸೊ ಯಾರ್ಯಾರೆಲ್ಲ IT ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ನಿಮಗೆ ಇಂಜಿನಿಯರಿಂಗ್ ಬಿಟ್ಟರೆ ಇದು ಒಂದು ಒಳ್ಳೆ ಫೀಲ್ಡ್ ಆಗಿರುತ್ತೆ, ಓಕೆನಾ. ಸೊ ಥ್ಯಾಂಕ್ ಯು. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಯಾರಾದರೂ BCA ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ವಿಷಯ ತಲುಪಲಿ. ಥ್ಯಾಂಕ್ ಯು.